ನಮಸ್ಕಾರ ಅರ್ಚಕ್ರೆ. ನಮಸ್ಕಾರ. ಅರ್ಚಕ್ರೆ, ಜೋಯಿಷ್ರು ಬರೋದಕ್ಕಿನ್ನೂ ಎಷ್ಟೊತ್ತಾಗುತ್ತೆ? ಇನ್ನೇನ್ ಬರ್ತಾರಮ್ಮ. ನೀವು ಕೊಟ್ಟಿರೋ ಕುಂಡಲಿ ಜಾತಕನ ಅವ್ರಿಗೆ ತಲುಪಿಸಿದೀನಿ. ಎಲ್ಲ ಒಳ್ಳೇದಾಗತ್ತೆ. ನನಗೆ ಸ್ವಲ್ಪ ಅರ್ಚನೆ ಕೆಲಸ ಇದೆ, ನಾನಿನ್ ಬರ್ತೀನಿ. ಎಲ್ಲ ಒಳ್ಳೇದಾಗ್ಬೇಕು, ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಕಸ್ತೂರಿ ನಿವಾಸದ ಪರವಾಗಿ ನಾನು ನಿನ್ನ ಕೇಳ್ಕೊಳ್ತಿದ್ದೀನಿ ಭಗವಂತ. ಈಗ ಬಂದಿರೋ ಗಂಡಾತ್ರದಿಂದ ನೀನೇ ನಮ್ಮನ್ನು ಪಾರು ಮಾಡಬೇಕು. ಈ ಕಂಟಕ ಮಂಜಿನ ರೀತಿ ಕರಗಬೇಕು. ಆಶೀರ್ವದಿಸು ತಂದೆ. ಬೇಡ್ಕೋ ಬೇಡ್ಕೋ, ಚೆನ್ನಾಗಿ ಬೇಡ್ಕೋ ಅಮ್ಮ. ಆದ್ರೆ ನಿನಗೆ ಕೌಂಟ್ರಾಗಿ ಇಲ್ಲೊಬ್ಳು ಬೇಡ್ಕೋತಿದ್ದಾಳೆ ಅನ್ನೋದು ನಿನಗೆ ಗೊತ್ತಿಲ್ಲ. ಇವ್ರಿಗೆ ಒಳ್ಳೇದಾಗ್ಲಿ ಅಂತ ನೀನ್ ಬೇಡ್ಕೋತಿದ್ಯಲ್ಲ, ಖಂಡಿತ ಆಗಲ್ಲ. ಯಾಕೆ ಅಂದ್ರೆ ಅವ್ರ ಸಂಬಂಧ ಹಾಳಾಗ್ಲಿ ಅಂತ ನಾನಿಲ್ಲಿ ಬೇಡ್ಕೋತಾ ಇದ್ದೀನಲ್ಲ. ಮಂಗಳ ಅಮ್ಮ, ಇವ್ರುಗಳೇನು ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ? ಪಾರ್ವತಿ, ಬಂದ್ರೆ ಶಾರದಕ್ಕ? ಚೆನ್ನಾಗಿರಮ್ಮ. ಶಾರದಕ್ಕ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ಪಾರು? ಚೆನ್ನಾಗಿದ್ದೀನಿ. ಹೇ, ನಿನ್ನನ್ನು ನೋಡಿ ಮುದ್ದಾಡಿ ಎಷ್ಟು ಕಾಲ ಆಗೋಗಿತ್ತು. ನೀನ್ ನೋಡು, ಮೊದಲಿನ ಹಾಗೆ ಗುಂಡ್ಗುಂಡುಗೆ ಮಹಾಲಕ್ಷ್ಮಿ ತರ ಲಕ್ಷಣವಾಗಿ ಕಾಣಿಸ್ತಿದ್ಯಾ. ಎಲ್ಲೇ ನಿನ್ ಹಸಿ ಹಸಿ ಹಸ್ಬೆಂಡು, ಕರಿ ಅವನನ್ನ ಬೆಂಡೆತ್ಬೇಕು. ಬರ್ತಾರಕ್ಕ, ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ಕಲ್ಪನಾ, ಅರ್ಜುನ್, ಸೇವಂತಿ ಎಲ್ಲ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಯ್ಯೋ ರಾಘವ್, ಏನಾಯ್ತು? ಆರ್ ಯು ಓಕೆ? ಐ ಆಮ್ ಫೈನ್ ಬ್ರೋ. ನಿನ್ನ ಈ ಸ್ಥಿತಿಲಿ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ರಾಘವ್. ಮೃದುಲಾ, ಏ ರಾಘವ್, ಯಾಕಪ್ಪ ಡಲ್ ಆಗಿದ್ಯಾ? ಕಷ್ಟ ಬಂತು ಅಂತ ಕೊರಗ್ತಾ ಕೂತ್ಕೊಳ್ತಾರೇನೋ? ಬಂಡೆ ಬಂಡೆ ತರ ಇದ್ಬಿಡ್ಬೇಕು. ಎಲ್ಲ ಬದಲಾಗತ್ತಪ್ಪ. ಕಷ್ಟ ಸುಖ ಈ ಹಗಲು ರಾತ್ರಿ ಇದ್ದಂಗೆ ಅವಾಗವೇ ಬದಲಾಗ್ತಾ ಇರ್ತವೆ. ನೀನು ರಾಘವ್ ಕಣೋ. ನಿಂತಿದ್ರು ರಾಘವ್, ಕೂತಿದ್ರು ರಾಘವೇ. ನಿನ್ ತಾಯಿನ ನೋಡು. ಅಂತ ತಾಯಿ ಇರುವಾಗ್ಲೂ ನೀನ್ ಹೀಗ್ ಡಲ್ ಆಗಿರ್ಬೇಕೇನಪ್ಪ? ನಿನ್ನ ಅವಳು ಹೊಟ್ಟೆಲ್ ಹೊತ್ತಾಗ್ಲು ಯಾವಾಗ್ಲೂ ನಗ್ನಗ್ತಾನೆ ಇದ್ಲು. 10 ಕಷ್ಟಗಳನ್ನ ಹೊತ್ತೋಳವಳು, ಆದ್ರೂ ನಗ್ತಾ ಇದ್ಲು. ನೀನ್ ಹಿಂಗ್ ಡಲ್ ಆಗಿದ್ರೆ ಅವಳು ಕರುಳು ಸಹಿಸುತ್ತಾಪ? ನೀನ್ ಹೀಗೆ ಯಾವಾಗ್ಲೂ ಡಲ್ ಆಗಿರ್ಬಾರ್ದು. ಖುಷಿ ಖುಷಿಯಾಗಿರ್ಬೇಕು. ಇಲ್ಲ, ನಮ್ ರಾಘವ್ ತುಂಬಾ ಪಾಸಿಟಿವ್. ಅವನ್ ಆದಷ್ಟು ಬೇಗ ಹುಷಾರಾಗ್ತಾನೆ. ಪಾರು, ಇವಳೆ ನಮ್ ಮೃದುಲಾ. ಹೌದು, ನನ್ ಮುದ್ದಿನ ಸೊಸೆ ಮೃದುಲಾ. ನೋಡಿದ್ರೇನೆ ಗೊತ್ತಾಗತ್ತೆ. ಶಾರದಕ್ಕ, ನನ್ ರಾಘವನ್ ನಿಜವಾದ ಶಕ್ತಿ ಇವಳೆ. ಓ, ನನ್ನನ್ನು ಹೊಗಳಬೇಡಿ, ಯಾಕೆಂದ್ರೆ ಇವಳು ನನಗಿಂತನೂ ಒಂದ್ ಕೈ ಮೇಲೆ. ಮೃದುಲಾನ ಪಾರ್ವತಿ ಅಮ್ಮ ಎಷ್ಟು ಪ್ರೀತಿಸ್ತಾರೆ. ಆದ್ರೆ ಅಜ್ಜಿ ನನ್ನನ್ನು ಪ್ರೀತಿಸೋದೇ ಇಲ್ವಲ್ಲ, ನನ್ನನ್ನ ಆ ಮನೆಯವಳು ಅಂತ ಒಪ್ಕೊಳ್ಳೋದೇ ಇಲ್ವಲ್ಲ. ಯಾಕೆ? ಒಂದ್ ಮನೇಲಿ ಸೇವಂತಿ, ಇನ್ನೊಂದ್ ಮನೇಲಿ ಮೃದುಲಾ ಅನ್ನೋ ನಂದಾದೀಪಗಳು ಉರಿತಾನೆ ಇದಾವೆ. ಈ ಬೆಳಕಿಗೂ ಬಿರುಗಾಳಿನ? ಭಗವಂತ, ಗಾಳಿನೂ ನಿಂದೆ, ದೀಪನೂ ನಿಂದೆ. ಕಲ್ಪನಾ, ಪಾರು ನೋಡು, ಸೊಸೆನ ಎಷ್ಟು ಪ್ರೀತಿಸ್ತಾಳೆ. ಸೊಸೆ ಅಂದ್ರೆ ಅವಳಿಗೂ ಪ್ರಾಣನೇ. ಹೀಗೆ ಎಲ್ರ ಮನೇಲೂ ಅತ್ತೆಯಂದ್ರು ತಮ್ಮ ಸೊಸೆಯನ್ನ ಪ್ರೀತಿಸ್ತಾ ಇದ್ರೆ ಆ ಮನೆ ಯಾವಾಗ್ಲೂ ನಂದಾದೀಪವಾಗಿರುತ್ತೆ. ನಾನು ಬದಲಾಗಿದ್ದೀನಿ. ಈ ಹಿಂದೆ ತುಂಬಾ ತಪ್ಪುಗಳನ್ನ ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನೀನ್ ಬದ್ಲಾಗಿದ್ಯಾ ಅನ್ನೋದನ್ನ ಕೇಳಿ ತುಂಬಾ ಖುಷಿ ಆಗ್ತಿದೆ. ಅವತ್ತೇನೋ ದೊಡ್ಡದಾಗ್ ಮಾಡ್ತೀನಿ ಅಂತ ಹೇಳಿ ನನ್ನನ್ನು ಸಿಕ್ಕಾಕ್ಸಿ
ಇವಾಗ ಸೈಲೆಂಟ್ ಆಗಿ ಅವ್ರ ಗುಂಪಿಗೆ ಸೇರ್ಕೊಂಡು ಹೊಗಳಿಸ್ಕೊತಾ ಇದ್ದಾಳೆ. ನಾನ್ ನಿನ್ನನ್ನ ಯಾವತ್ತೂ ಕ್ಷಮಿಸಲ್ಲ. ಸೇವಂತಿ, ಯಾಕಮ್ಮ ಇಷ್ಟೊಂದು ಡಲ್ಲಾಗಿದ್ಯಾ? ಅದು ಅಜ್ಜಿ ಬರ್ಲಿಲ್ವಲ್ಲ ಅದಕ್ಕೆ. ಹೌದು, ಶಾರದಕ್ಕ, ಪ್ರಮೋದಕ್ಕ ಯಾಕೆ ಬಂದಿಲ್ಲ? ಬರಲ್ಲ ಅಂದ್ಲು. ಸೇವಂತಿ ಕಂಡ್ರೆ ಅವಳಿಗಾಗಲ್ಲ. ಅಂಥದ್ರಲ್ಲಿ ಅವಳ ಮಾಂಗಲ್ಯ ಪೂಜೆಗೆ ನಾನ್ಯಾಕೆ ಬರ್ಬೇಕು ಅಂದ್ಲು. ವಯಸ್ಸಾದ್ಮೇಲೆ ಬಾಳಿ ಬದುಕೋ ಮಕ್ಳು ಮುಂದೆ ನಾವ್ ಯಾವಾಗ್ಲೂ ಬಾಳೆ ಗಿಡ ಆಗಿದ್ ಬಿಡ್ಬೇಕು ಪಾರು. ನಾವು ಬೀಸಿದ್ರೆ ಗಾಳಿ ಗಂಧ ಆಗ್ಬೇಕು ಅನ್ನೋ ಭ್ರಮೆ ಆಗ್ಬೇಕು. ಯಾರ್ ಬರ್ಲಿಲ್ಲ ಅಂದ್ರೂ ಡೋಂಟ್ ವರಿ, ನಡೆಯೋ ಮಂಗಳ ಕಾರ್ಯ ನಡ್ದೇ ನಡೆಯುತ್ತೆ. ಅದು ಹೌದು, ಸೇವಂತಿ ಅರ್ಜುನ್ ಜಾತಕನ ಅರ್ಜೆಂಟಾಗಿ ಕಳಿಸಿ ಅಂತ ಹೇಳಿದ್ರಲ್ಲ, ಆ ಜೋಯಿಶ್ರು ಯಾರವರು? ವೇದ ಬ್ರಹ್ಮ ಶ್ರೀ 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 ಸತ್ಯಾನಂದ ಜ್ಯೋತಿಷಿಗಳ ಬಗ್ಗೆ ನಿಮಗೆ ತಿಳಿದಿಲ್ಲ ಅನ್ಸುತ್ತೆ. ಅವರು ಮಹಾಜ್ಞಾನಿಗಳು. ಉದ್ದಾಮ ಪಂಡಿತರು ಅವರು. ಎಲ್ರೂ ಅವರನ್ನ ಜ್ಯೋತಿಷ್ಯ ಶಿರೋಮಣಿ ಅಂತಾರೆ. ವೇದ ಉಪನಿಷತ್ತುಗಳು ಅವ್ರ ನಾಲ್ಗೆ ತುದಿ ಮೇಲೆ ಸದಾ ಕಾಲ ನಲ್ದಾಡ್ತಾನೆ ಇರುತ್ತೆ. ಆಕಾಶ ಭೂಮಿ ತಲ್ಕೆಳ್ಗಾದ್ರು ಅವರ ಬಾಯಲ್ಲಿ ಅಬದ್ಧ ಬರೋದಿಲ್ಲ ಸ್ವಾಮಿ. ನೋಡಿ, ಅವರೇ ಬಂದ್ಬಿಟ್ರು. ನಮಸ್ಕಾರ ಗುರುಗಳೇ. ಶುಭವಾಗಲಿ ಗುರುಗಳೇ, ಇವಳನ್ನ ದೀರ್ಘ ಸುಮಂಗಲಿಯಾಗುವಂತ ಆಶೀರ್ವಾದ ಮಾಡಿ. ಆಶೀರ್ವಾದ ನನ್ನದಲ್ಲ ತಾಯಿ, ಆ ಭಗವಂತನದ್ದು. ಹಾಗೆ ದೈವ ನಿಯಮನೂ ನನ್ನದಲ್ಲ, ಅದರ ಅನುವಾದಕ ಅಷ್ಟೇ. ಗುರುಗಳೇ, ನಾನು ಕಳಿಸಿದ ಜಾತಕನ ನಾನು ಈ ಎರಡೂ ಜೋಡಿಗಳ ಜಾತಕ ಮತ್ತು ಕುಂಡಲಿನ ಪರಿಶೀಲನೆ ಮಾಡಿದ್ದೀನಿ. ಏನು ದೋಷ ಇಲ್ಲ ಅಲ್ವಾ? ದೋಷ ಇದೆ. ಏನ್ ದೋಷ ಗುರುಗಳೇ? ಜಾತಕದ ಪರಾಮರ್ಶೆಯ ಪ್ರಕಾರ ಎರಡೂ ಜೋಡಿಗಳ ಮದುವೆ ಅಶುಭ ಕಾಲದಲ್ಲಿ ನಡೆದಿದೆ. ದೈವಬಲ ಕೂಡ ಈ ಜೋಡಿಗಳಿಗೆ ಸಿಕ್ಕಿಲ್ಲ. ಅದಕ್ಕೆ ಇದೆಲ್ಲ ಸಮಸ್ಯೆ ಕಂಟಕಗಳು ಕಾಡ್ತಾ ಇರೋದು. ಗುರುಗಳೇ, ಈ ಮದ್ವೆ ಊರ್ಜಿತ ಅಲ್ಲ. ಸೇವಂತಿ ಮತ್ತೆ ಅರ್ಜುನನ ಬದುಕಿನಲ್ಲಿ ಮುಂದಿನ ದಿನಗಳು ಬಹಳ ಕ್ರೂರವಾಗಿದೆ.
ರಾಘವ ಮತ್ತು ಮೃದುಲಾ ಜೀವನದಲ್ಲಿ ಕಂಟಕಗಳು ಈಗಾಗಲೇ ಪ್ರಾರಂಭವಾಗಿದೆ. ಅದರ ಪ್ರಭಾವ ಫಲಿತಾಂಶನೇ ಇದೆಲ್ಲ. ಹಾಗಾಗಿ ಇಲ್ಲಿ ಬರೀ ಮಾಂಗಲ್ಯ ಪೂಜೆ ಮಾಡೋದ್ರಿಂದ ಯಾವ ಪರಿಹಾರನೂ ಸಾಧ್ಯ ಇಲ್ಲ. ಗುರುಗಳೇ, ಮತ್ತೆ ಇದಕ್ ಪರಿಹಾರ ಖಂಡಿತ ಇದೆ. ಎರಡೂ ಜೋಡಿಗಳಿಗೆ ಮರುಮಾಂಗಲ್ಯ ಧಾರಣೆ ಆಗಲೇಬೇಕು. ಶುಭ ಲಗ್ನದಲ್ಲಿ, ಶುಭ ಗಳಿಗೆಯಲ್ಲಿ, ಶುಭ ಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾಗಿ ಸಕಲ ವಿಧಿ ವಿಧಾನಗಳಿಂದ ಅಗ್ನಿ ಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಮಾಂಗಲ್ಯ ಧಾರಣೆ ಆಗಲೇಬೇಕು. ಆಗ ಎಲ್ಲವೂ ಸರಿ ಹೋಗುತ್ತೆ. ಆಗ್ಬೋದು ಗುರುಗಳೇ, ಒಳ್ಳೆ ಮುಹೂರ್ತ ನೀವೇ ಹೇಳಿದ್ರೆ ಅನುಕೂಲ ಆಗುತ್ತೆ. ಸರಿ, ನಾಳೆ ಬೆಳಿಗ್ಗೆ 8:45 9:15 ಶುಭ ಮುಹೂರ್ತ ಇದೆ. ಆ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ಆಗಲೇಬೇಕು. ಸರಿ ಗುರುಗಳೇ. ಹಾಗೆ ಇನ್ನೊಂದು ವಿಷಯ, ಅಲ್ಲಿವರೆಗೂ ಅಶುಭ ಕಾಲದಲ್ಲಿ ಕಟ್ಟಿದಂತಹ ಮಾಂಗಲ್ಯಗಳು ಈ ಹೆಣ್ಣು ಮಕ್ಕಳ ಕೊರಳಿನಲ್ಲಿ ಇರಬಾರದು. ಅಮ್ಮ, ಕಾಫಿ. ನೀನ್ ಕಾಫಿ ಮಾಡ್ಕೊಂಡ್ ಬಂದ್ಯಾ? ಇನ್ಯಾರಿದ್ದಾರಮ್ಮ ಮನೇಲಿ? ಎಲ್ರೂ ಹೋದ್ರಲ್ಲ. ಅಲ್ಲಮ್ಮ, ಮನೆ ಯಜಮಾನಿ ನೀನು. ನೀನ್ ಬರಲ್ಲ ಅಂತ ಅಷ್ಟೆಲ್ಲ ಹೇಳ್ತಾ ಇದ್ರು, ನಿನ್ ಮಾತ್ನ ಕೇರ್ ಮಾಡದೆ ಹೊರಟೋಗ್ಬಿಟ್ರು. ಒಬ್ರಾದ್ರೂ ಅಜ್ಜಿ ಬರ್ತಾ ಇಲ್ಲ, ಈ ಪೂಜೆ ಬೇಡ ಅಂತ ಏನಾದ್ರೂ ಹೇಳಿದ್ರಾ? ಯಾಕಂತಾರಮ್ಮ? ನೀನೀಗ ಯಾರಿಗ್ ಬೇಕು ಹೇಳು? ಇಷ್ಟ್ರಲ್ಲೇ ತಿಳ್ಕೊ ಅಮ್ಮ, ಅವ್ರ ಮನ್ಸಲ್ಲಿ ಏನಿದೆ ಅಂತ. ನಾನ್ ನಿನ್ ಮಗಳಾಗಿರೋ ಹೊತ್ತಿಗೆ ನಾನ್ ನಿನ್ ಜೊತೆ ಉಳ್ಕೊಂಡಿದೀನಿ. ಅವ್ರು ಯಾರಾದ್ರೂ ಉಳ್ಕೊಂಡ್ರಾ? ನಿನ್ ಮಾತ್ ಪಾಲ್ಸೋದ್ಕಿಂತ ಅವ್ರಿಗೆಲ್ಲ ತಾಳಿ ಪೂಜೆನೇ ಮುಖ್ಯ ಆಯ್ತು. ಅಮ್ಮ, ನನ್ಗೇನೋ ಅತ್ಗೇನು ಸೇವಂತಿ ಸೇರ್ಕೊಂಡು ಈ ಪ್ಲಾನ್ ಎಲ್ಲ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆ ಸೇವಂತಿ ಹೊರಡುವಾಗ ಅವಳ ಮುಖದಲ್ಲಿ ಖುಷಿ ನೋಡ್ಬೇಕಾಗಿತ್ತಮ್ಮ.
ಮೋಸ್ಟ್ಲಿ ನೀನ್ ಬರಲ್ಲ ಅಂತ ಗೊತ್ತಾಗಿದ ತಕ್ಷಣ ಅವಳು ಖುಷಿ ಪಟ್ಟಿರ್ತಾಳೆ. ಅವಳು ಖುಷಿ ಪಟ್ರೇನು ಬಿಟ್ರೇನು, ಅವಳು ಮಾಂಗಲ್ಯ ಪೂಜೆ ಮಾಡಿದ್ರೇನು ಮಾಡ್ದಲೇ ಇದ್ರೇನು, ಅವಳು ಬಂದ್ರೆ ನಾನು ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಂತೀನ? ಹಾ, ನೀನಿಲ್ಲಿಗೆ ಹೇಳ್ತಿದ್ಯಮ್ಮ. ಅಲ್ಲಿ ಆ ಪೂಜೆ ಮಹಿಮೆಯಿಂದ ಅವಳ ತಾಳಿ ಶಕ್ತಿ ಇನ್ನೂ ಗಟ್ಟಿಯಾಗತ್ತಂತೆ. ಆಗ ಸೇವಂತಿ ಅರ್ಜುನ್ ಸಂಬಂಧ ಇನ್ನೂ ಗಟ್ಟಿ ಆದ್ರೆ ಇವರೆಲ್ಲ ಸೇರ್ಕೊಂಡು ಬೇಕಾದಾಗ ಆಟ ಆಡಿಸ್ತಾರೆ. ಅದು ಅಷ್ಟು ಸುಲಭ ಅಲ್ಲ ಯಶೋದ. ಯಾಕೆ ಸುಲಭ ಇಲ್ಲಮ್ಮ? ಇವತ್ತು ಹೋಗಿದ್ ನೋಡ್ಲಿಲ್ವಾ? ಅಮ್ಮ, ನನ್ಗನ್ಸುತ್ತೆ ಇವರೆಲ್ಲ ಈಗ್ಲೇ ಹೀಗೆ, ಇನ್ ಮುಂದೆ ನಿನ್ನ ಈ ಮನೆಯಿಂದ ಕಳಿಸ್ಬಿಡ್ತಾರೋ ಏನೋ. ಯಶೋದ, ಏನೇ ಹೇಳ್ತಾ ಇದೀಯ ನೀನು? ಅವರೆಲ್ಲ ಸೇರ್ಕೊಂಡು ನನ್ನ ಮನೆಯಿಂದ ಆಚೆ ಆಗ್ತಾರ? ನನ್ನ ಕೊನೆ ಉಸಿರಿರೋವರೆಗೂ ಅದು ಸಾಧ್ಯ ಇಲ್ಲ, ತಿಳ್ಕೊ. ಅಮ್ಮ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ ಸೇವಂತಿ ವಾಪಸ್ ಬಂದ್ಮೇಲೆ ಇದೇ ಅವಳಿಗೆ ಮಾರಿ ಹಬ್ಬ. ಇಲ್ಲ, ನಾನೀ ತಾಳಿನ ತೆಗೆಯೋದಿಲ್ಲ. ದಯವಿಟ್ಟು ಈ ತಾಳಿನ ತೆಗಿಸ್ಬೇಡಿ. ಹೌದು ಅತ್ತೆ, ಯಾವುದೇ ಕಾರಣಕ್ಕೂ ನನ್ನ ಜೀವಕ್ಕೆ ಜೀವ ಆಗಿರೋ ಈ ತಾಳಿನ ಮಾತ್ರ ತೆಗೆಯೋದಿಲ್ಲ. ಒಂದು ಕ್ಷಣನೂ ನಾನು ಇದನ್ನ ಬಿಟ್ಟಿರೋದಿಲ್ಲ. ದಯವಿಟ್ಟು ಗುರುಗಳೇ, ಇದನ್ನ ಮಾತ್ರ ತೆಗಿ ಅಂತ ಹೇಳ್ಬೇಡಿ. ಹಾಗಂದ್ರೆ ಹೇಗಮ್ಮ ಸೇವಂತಿ? ಇಲ್ಲ ಅತ್ತೆ, ನೋಡಿ, ನನ್ ಪ್ರಾಣ ಬೇಕಾದ್ರೆ ಕೇಳಿ ಅತ್ತೆ, ಆದ್ರೆ ತಾಳಿ ಮಾತ್ರ ತೆಗಿ ಅಂತ ಹೇಳ್ಬೇಡಿ ಅತ್ತೆ, ಪ್ಲೀಸ್. ಸೇವಂತಿ, ಹೌದು ಅತ್ತೆ, ತಾಳಿನ ಮಾತ್ರ ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ. ಗುರುಗಳೇ, ಇದಕ್ ಬೇರೆ ಏನಾದ್ರೂ ಪರಿಹಾರ ಇದ್ರೆ ಹೇಳಿ ಪ್ಲೀಸ್. ಇಲ್ಲಮ್ಮ, ತಾಳಿ ತೆಗೆಯೋದೊಂದೇ ಪರಿಹಾರ. ಮೃದುಲಾ, ನಾಳೆನೇ ಮಾಂಗಲ್ಯ ಧಾರಣೆ ಅಂತ ಹೇಳಿದಾರಲ್ಲಮ್ಮ, ಆ ದೇವ್ರ ಮೇಲೆ ಭಾರ ಹಾಕಿ ಧೈರ್ಯವಾಗಿ ತಾಳಿ ತೆಗಿಯಮ್ಮ. ಸೇವಂತಿ, ನೋಡು, ನಾಳೆನೆ ಮಾಂಗಲ್ಯ ಧಾರಣೆ ಅಂತ ಹೇಳಿದ್ರಲ್ಲ, ಯಾಕೆ ಕಣ್ಣೀರಾಗ್ತೀಯ? ಗುರುಗಳು ಹೇಳ್ದಾಗೆ ಕೇಳಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಏನೇ ಆಗ್ಲಿ, ತಾಳಿ ತೆಗೆದ್ಮೇಲೆ ಸಂಬಂಧ ಮುರಿದು ಹೋದ ಹಾಗೇನೆ.
ಗುರುಗಳು ನನಗೊಂದು ಒಳ್ಳೆ ಅವಕಾಶನೇ ಕೊಟ್ಟಿದ್ದಾರೆ. ಗುರುಗಳೇ, ಈ ಮಕ್ಕಳು ಬರೀ ಕುತ್ಕೆಲಿರೋದನ್ನ ನಮ್ಗೆ ನೋಡಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಅವ್ರ ಮನ್ಸಿಗೆ ಎಷ್ಟು ಕಷ್ಟ ಆಗತ್ತೆ. ಅದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಬದುಕು ಬೇರೆ ಬೇರೆ ಅಲ್ಲ ತಾಯಿ. ಹೆಣ್ಣು ಮಕ್ಕಳಿಗೆ ತಾಳಿ ಅಂದ್ರೆ ಧೈರ್ಯ ಮತ್ತೆ ಚೈತನ್ಯ ಮತ್ತೆ ಶಕ್ತಿ. ಇದು ತಾಯಿ ಪಾದಸ್ಪರ್ಶ ಆಗಿರೋ ಅರಿಶಿನದ ದಾರಗಳು, ಪವಿತ್ರವಾದ ಸಾಧನಗಳು. ನಾಳೆ ನವಮಾಂಗಲ್ಯ ನಿಮ್ಮ ಕೊರಳಿಗೆ ಬೀಳೋವರೆಗೂ ಇದು ನಿಮ್ಮ ಕುತ್ತಿಗೆನಲ್ಲಿರ್ಲಿ. ತಗೊಳ್ಳಿ. ಸ್ವಾಮಿಗಳೇ, ಈ ಮರುಮಾಂಗಲ್ಯ ಧಾರಣೆ ಬಗ್ಗೆ ಸ್ವಲ್ಪ ತಿಳಿಸಿ ಹೇಳ್ತೀರಾ? ವಿವಾಹ ಅನ್ನೋದು ಆ ದೇವರ ಆಶೀರ್ವಾದದಲ್ಲಿ ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ. ಹಾಗೆ ನಿಶ್ಚಯ ಆಗಿ ನಡೆಯುವಂತ ಮದುವೆಗಳು ಶಾಶ್ವತವಾಗಿರುತ್ತೆ. ನಾಳೆ ಶುಭ ಮುಹೂರ್ತದಲ್ಲಿ ಇವರಿಗೆ ಮರುಮಾಂಗಲ್ಯ ಧಾರಣೆಯಾದ್ರೆ ಇವರಿಗೆ ದೇವರ ಅನುಮತಿ ಅನುಗ್ರಹ ಇದೆ ಅಂತ ಅರ್ಥ. ಇಲ್ಲ ಅಂದ್ರೆ ಆ ದೈವೇಚ್ಛೆ. ಇಷ್ಟೊಂದು ಪ್ರೀತಿಸೋ ಜೋಡಿಗಳಿಗೆ ಆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ಗುರುಗಳೇ. ಅದಕ್ಕೆ ಈ ಅಗ್ನಿ ಪರೀಕ್ಷೆಗಳೆಲ್ಲ. ನಾಳೆ ಮರು ಮದ್ವೆ ನಡೆಯುತ್ತೆ, ಆ ನಂಬಿಕೆ ನನಗಿದೆ. ನಿಜ ಶಾರದಕ್ಕ, ಈ ಎರಡೂ ಜೋಡಿಗಳ ಪ್ರೀತಿ ನೋಡಿ ನಾವೇ ಸೋತ್ ಹೋಗಿದ್ವಿ. ಆ ಭಗವಂತ ಇವ್ರ ರಕ್ಷಣೆಗೆ ನಿಲ್ದೇ ಇರ್ತಾನ? ಇವ್ರನ್ನ ಕಾಯ್ದೇ ಇರ್ತಾನ? ನೋಡಿಮ್ಮ, ಆ ದೈವ ಬಲದ ಜೊತೆಗೆ ನಿಮ್ಮಂತ ಹಿರಿಯರ ಆಶೀರ್ವಾದ ಕೂಡ ಬಹಳ ಮುಖ್ಯ. ಮಾಂಗಲ್ಯಗಳನ್ನ ನಿಮ್ಮ ಬಳಿನೇ ಜೋಪಾನವಾಗಿ ಇಟ್ಕೊಳ್ಳಿ. ಸಂಜೆ ಬಂದು ಅದಕ್ಕೆ ಹೇಗೆ ಮುಕ್ತಿ ಕೊಡಬೇಕು ಅಂತ ಹೇಳ್ತೀನಿ. ಇನ್ನೊಂದು ಮಾತು ನೆನಪಿರ್ಲಿ, ನಾಳೆ ಬೆಳಿಗ್ಗೆ 8:45ರಿಂದ 9:15 ಒಳಗಡೆ ಮಾಂಗಲ್ಯ ಧಾರಣೆ ಆಗಲೇಬೇಕು. ಆ ಮುಹೂರ್ತ ಮೀರಿ ಹೋದ್ರೆ ಇದಕ್ಕಿಂತ ಘೋರವಾದ ಕಂಟಕಗಳನ್ನ ಎದುರಿಸಬೇಕಾಗುತ್ತೆ. ನೆನಪಿಡಿ. ಶುಭಮಸ್ತು. ಮಾಂಗಲ್ಯ ಪೂಜೆಗೆ ಅಂತ ಬಂದೋಳ್ಗೆ ಮರು ಮದ್ವೆನೆ ನೋಡೋ ಭಾಗ್ಯ ಸಿಕ್ಬಿಡ್ತು. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು? ಎಲ್ಲ ಸುಸೂತ್ರವಾಗಿ ನಡ್ಸೋಣ. ಯಾರ್ ಬರ್ಲಿ ಬರ್ದೇ ಹೋಗ್ಲಿ, ಮಂಗಳ ಕಾರ್ಯ ಮಾತ್ರ ಯಾವ ಕಾರಣಕ್ಕೂ ನಿಲ್ಲಲ್ಲ. ಸೇವಂತಿ, ನಾನು ನೋಡ್ತೀನಿ. ಅನು, ಏನೇ ಹೇಳ್ತಾ ಇದ್ಯಾ? ನೀನ್ ಇಷ್ಟೊತ್ತು ಹೇಳಿದ್ದೆಲ್ಲ ನಿಜಾನಾ? ಅನು, ನನ್ ಕನ್ಸ್ ಕಾಣ್ತಾ ಇಲ್ಲ ತಾನೆ? ಚಿಕ್ಕಿ, ನೀವ್ ಕನ್ಸು ಕಾಣ್ತಿಲ್ಲ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ಹಾಗಾದ್ರೆ ಅರ್ಜುನ್ ಸೇವಂತಿ ಮದ್ವೆ ಸ್ವರ್ಗದಲ್ಲ, ನರಕದಲ್ಲಿ ಏನು? ಯಶೋದ, ಯಾರ್ದು ಫೋನು? ಅಮ್ಮ, ಅದು ಅನು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳಮ್ಮ. ಹೌದಾ?
ಕೊಡಿಲಿ. ಏನನು? ಅಜ್ಜಿ, ಏನು? ಮರುಮಾಂಗಲ್ಯ ಧಾರಣೆನಾ? ಹೌದು ಅಜ್ಜಿ. ಅದು ನಾಳೆ ಜೋಯಿಸ್ರು ಇಟ್ಕೊಂಡಿರೋ ಶುಭ ಮುಹೂರ್ತದಲ್ಲಿ ಮದ್ವೆ ನಡೆದ್ರೆ ಮಾತ್ರ ಅವರಿಬ್ಬರ ಮದ್ವೆ ಉಳಿಯುತ್ತಂತೆ. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಡೆಯಲ್ವಂತೆ. ಇಂಥ ಮದ್ವೆ ಆದವ್ರ ಗತಿ ಏನಾಗತ್ತೆ ಅಂತ ನನಗೆ ಗೊತ್ತಿಲ್ವಾ? ಅದಕ್ಕೆ ನಾನು 1000 ಸಲ ಬಡ್ಕೊಂಡಿದ್ದು ಅವಳನ್ನ ಈ ಮನೆ ಮೆಟ್ಲು ಹತ್ತಿಸ್ಬೇಡಿ, ತಲೆ ಮೇಲೆ ಕೂಸ್ಕೋಬೇಡಿ ಅಂತ. ಎಲ್ಲಿ ಕೇಳ್ತಾರೆ ನನ್ನ ಮಾತು? ಎಲ್ರೂ ಸೇರಿ ಸೇವಂತಿ ಸೇವಂತಿ ಅಂತ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರು. ಈಗ ಜೊತೆಗೆ ಸಾಲ್ದು ಅಂತ ನಮ್ಮ ಅಕ್ಕ ಶಾರದಾ ಬೇರೆ. ಸದ್ಯ ಥು, ಈ ದರಿದ್ರನ್ನೆಲ್ಲ ನೋಡಕ್ಕೆ ನಾನ್ ಬರ್ಲಿಲ್ವಲ್ಲ, ಒಳ್ಳೇದೇ ಆಯ್ತು. ಅಜ್ಜಿ, ನನಗೂ ಇಲ್ಲಿರಕ್ ಮನ್ಸಾಗ್ತಿಲ್ಲ ಅಜ್ಜಿ. ನಾನ್ ಮನೆಗ್ ಬಂದ್ಬಿಡ್ಲಾ? ಬೇಡ ಬೇಡ ಅನು, ನೀನ್ ಅಲ್ಲೇ ಇದ್ಕೊಂಡು ಅವ್ರು ಏನೇನ್ ಮಾಡ್ತಾರೆ ಏನೇನ್ ಹೇಳ್ತಾರೆ ಅಂತ ತಿಳ್ಕೊ. ಅವರಿಬ್ರು ಮದ್ವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿಲ್ಲ ಅಂತ ಹೇಳಿದ್ರಲ್ಲ, ಅದನ್ನ ಕಣ್ತುಂಬ ನೋಡಿ ಸಂತೋಷ ಪಟ್ಕೊಂಡ್ ಬಾ. ಸರಿ ಅಜ್ಜಿ. ತಗೋ. ಅನು, ಅಲ್ಲ ಚಿಕ್ಕಿ, ನಾಳೆ ನಡೆಯೋ ಮುಹೂರ್ತಕ್ಕೆ ನಾವಿಬ್ರು ಸೇರಿ ಮುಹೂರ್ತ ಇಡೋಣ ಅಂತ ಅನ್ಕೊಂಡ್ರೆ ಇಲ್ಲಿ ನೀವೇ ಇಲ್ವಲ್ಲ. ಇಲ್ಲಿ ನಾನು ಒಬ್ಳೆ ಆಗೋಗಿದ್ದೀನಿ. ಏನ್ ಮಾಡ್ಲಿ ಅನು, ನನಗೂ ಬರೋದಕ್ಕೆ ಆಸೆನೆ. ಆದ್ರೆ ಅಮ್ಮನೊಬ್ಬರನ್ನೇ ಬಿಟ್ಟು ಹೇಗ್ ಬರೋದು ಹೇಳು? ಒಂದ್ ಕೆಲ್ಸ ಮಾಡು, ನೀನ್ ಹೀಗೆ ಫೋನಲ್ಲೆಲ್ಲ ಅಪ್ಡೇಟ್ಸ್ ಕೊಡ್ತಾನೆ ಇರು. ನಾಳೆ ಹೇಗ್ ಮರು ಮಾಂಗಲ್ಯ ಧಾರಣೆ ಆಗುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಸರಿ, ಬಾಯ್. ಸರಿ ಸರಿ, ಬಾಯ್. ಹಲೋ, ಲೋ ಮಗನೇ, ಎಲ್ಲೋ ಇದೆಯಾ ನೀನಿನ್ನು? ನಾಳೆ ಆ ಮೃದುಲ ಮನೆ ಬಿಟ್ಟು ಹೋಗೋದನ್ನ ನೀನ್ ನೋಡಿ ಕಣ್ ತುಂಬಿಸ್ಕೊಳ್ಳಲ್ವೇನೋ? ಬೇಗ ಬಾರೋ. ಲೋ ಮಗನೇ, ಅವರಿಗೆ ಆ ದೇವ್ರೇ ಬಂದು ಹೇಳಿದ್ರು ಏನೂ ಪ್ರಯೋಜನ ಇಲ್ಲ ಅಂತ ನಿನಗ್ ಗೊತ್ತಲ್ವಾ? ನಾನೊಂದು ಭರ್ಜರಿ ಪ್ಲಾನ್ ಮಾಡಿದ್ದೀನಿ, ಲೀಸ್ಟ್ ಕೂಡ ಹಾಕೊಂಡಿದ್ದೀನಿ. ಅಲ್ಲ, ಈ ಸೀಮೆಗಿಲ್ಲಿ ಶಾಸ್ತ್ರ ಸಂಪ್ರದಾಯ ನೋಡಕ್ಕೆ ನನ್ನ ಮಗ ಅಷ್ಟು ದೂರದಿಂದ ಯಾಕೆ ಬರ್ಬೇಕು? ಬೆಂಕಿ ಹಚ್ಚೋಕೆ ಒಂದೇ ಒಂದ್ ಕಿಡಿ, ಅದಕ್ ನಾನೇ ಇದೀನಲ್ಲ, ಅದಕ್ ಬೇರೆಯವ್ರ ಹಂಗ್ಯಾಕೆ? ನಾನೇ ನೋಡ್ಕೊಂಡ್ರಾಯ್ತು. ಅನ್ಭವಿಸ್ತೀಯ ಕಣೆ, ಇದ್ರ ಪರಿಣಾಮ ನೀನ್ ಅನ್ಭವಿಸ್ತೀಯ. ಕೊಟ್ಟವನ್ಗೆ ಕಿತ್ಕೊಳ್ಳೋದು ಗೊತ್ತೇ ಇದೆ. ಸೇವಂತಿ, ಅಯ್ಯೋ, ಈಗೇನಾಯ್ತು ಅಂತ ಅಳ್ತಿದ್ಯಾ? ಓ, ತಾಳಿ ಬಿಚ್ಚಿದ್ರಲ್ಲ, ಅದಕ್ಕೆ ಬೇಜಾರ? ಹೋಗಿ ಸರ್, ಎಷ್ಟು ಸಲ ಹೇಳಿದ್ರು ನಿಮಗದ್ರ ಮಹತ್ವದ ಬಗ್ಗೆ ಗೊತ್ತಾಗಲ್ಲ. ಗೊತ್ತಿಲ್ದೆ ನಾನ್ ನಿನ್ ಕುತ್ತಿಗೆಗೆ ತಾಳಿ ಕಟ್ಟದ್ನ? ಆದ್ರೆ ಈ ತಾಳಿ ಬಿಚ್ಚೋದ್ರಿಂದ ನಾನು ನೀನು ದೂರ ಆಗ್ಬಿಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆ ನಂಗೆ ನಂಬಿಕೆ ಇಲ್ಲಪ್ಪ. ನೋಡು, ಇಷ್ಟು ದಿನ ನಮ್ಮಿಬ್ರ ಸಂಬಂಧ ಗಟ್ಟಿಯಾಗಿದ್ದು ನಮ್ಮ ಪ್ರೀತಿ ಅನುಬಂಧದಿಂದ ಅಷ್ಟೇ, ಅರ್ಥ ಮಾಡ್ಕೋ. ಆ ಪ್ರೀತಿ ಅನುಬಂಧನ ಬಿಂಬಿಸೋದಕ್ಕಾಗಲ್ಲ ಅಲ್ವಾ ಸರ್? ನೋಡು ಸೇವಂತಿ, ನಾವಿಬ್ರು ಮದುವೆ ಆಗಿ ದಿನಗಳಿಗೆ ಸರಿ ಇಲ್ಲ ಅಂತ ಗೊತ್ತಾಯ್ತು, ಅದ್ರ ಹಿಂದೆ ಅದಕ್ಕೊಂದು ಪರಿಹಾರ ಇದೆ ಅಂತ ಗೊತ್ತಾಯ್ತು. ಸೊ ಬಿ ಹ್ಯಾಪಿ. ನಮ್ಮಿಬ್ರು ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾವಿಷ್ಟು ದಿನ ಗಂಡ ಹೆಂಡತಿಯಾಗಿ ಬದುಕಿದ್ದು ನಿಜ ಅಲ್ವಾ? ಸರ್, ಆದ್ರೆ ಈಗ ಮರು ಮಾಂಗಲ್ಯ ಧಾರಣೆ ಅಂದ್ರೆ ಏನ್ ಸರ್ ಅರ್ಥ? ಇಷ್ಟು ದಿವಸ ನಾವು ಮಾಡ್ಕೊಂಡಿರೋ ಮದ್ವೆಗೆ ಅರ್ಥನೇ ಇರ್ಲಿಲ್ಲ ಅಲ್ವಾ? ಅದು ಅಪೂರ್ಣ ಆಗಿತ್ತು ತಾನೆ.
ಹೇಳಿ ಅರ್ಜುನ್ ಸರ್, ಅದು ಅಪೂರ್ಣದ ಮದ್ವೆ ತಾನೆ? ಇದೇನೇ ಅನು, ಜಗತ್ತಿನ 8ನೇ ಅದ್ಭುತ ನೋಡ್ದ ಹಾಗೆ ನನ್ನ ನೋಡ್ತಾ ಇದೀಯಾ? ಓ, ಮಂಗಳ ಬದ್ಲಾಗ್ಬಿಟ್ಲು ಅಂತ ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಂದ್ರೆ ನೀನಿನ್ನೂ ಬದ್ಲಾಗಿಲ್ವಾ? ಏನು? ನೆವರ್. ಈ ಮಂಗಳ ಬದ್ಲಾಗಲ್ಲ, ಬದ್ಲಾಗೋದೂ ಇಲ್ಲ. ಕೆಟ್ಟವ್ರು ಬದ್ಲಾದ್ರೆ ಈ ಜಗತ್ತು ನಡೆಯಲ್ಲ ಅನು. ಮತ್ತೆ ಅವತ್ತು ದೇವಸ್ಥಾನದಲ್ಲಿ ವಜ್ರಧಾರ? ಅಯ್ಯೋ, ನೀನ್ ಇನ್ನೂ ಅಲ್ಲೇ ಇದ್ಯಾ? ಅದು ಮುಗ್ದೋದ ಕಥೆ. ಅಂದ್ರೆ ನನಗ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದು ನಿನಗ್ ಮುಗ್ದೋಗಿರೋ ಕತೆನಾ? ಅನು, ಕೆಟ್ಟವರು ತಮ್ಮ ಪ್ಲಾನ್ಗಳನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬದಲಾಯಿಸ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಹಾಳು ಮಾಡಕ್ ಹೋಗ್ತಿರೋದು ಒಳ್ಳೆಯವ್ರನ್ನ. ಅವತ್ತು ನಾನಾಗ್ ನಡ್ಕೊಳ್ಳೇಬೇಕಾಗಿತ್ತು. ನನಗ್ ಬೇರೆ ದಾರಿ ಇರ್ಲಿಲ್ಲ ಅನು. ಆ ಮನೆಯವ್ರಿಗೆ ನಾನು ಒಳ್ಳೆಯವಳಾಗ್ಬೇಕಾಗಿತ್ತು. ನಾನು ಆ ಮನೇಲಿ ಇರ್ಬೇಕಾಗಿತ್ತು. ಆ ಮೃದುಲಾನ ಮನೆಯಿಂದ ದೂರ ಮಾಡ್ಬೇಕು ಅಂದ್ರೆ ನಾನು ಆ ಮನೇಲಿ ಇರ್ಬೇಕಾಗಿತ್ತು. ಅಂದ್ರೆ ನನ್ನ ಮನೇಲಿ ಇರ್ಬೇಕಾಗಿತ್ತು. ಅನು, ಬೇಟೆನ ಬಿಟ್ಟು ದೂರ ಹೋಗೋನು ಬೇಟೆಗಾರ ಆಗಲ್ಲ ಅನು. ಅದ್ರ ಸರೌಂಡಿಂಗ್ ಅಲ್ಲೇ ನಾವಿರ್ಬೇಕು. ನಮ್ ಬೆನ್ನ ಹಿಂದೆ ಇದ್ರೆ ಚೂರಿ ಹಾಕೋದು ತುಂಬಾ ಈಸಿ. ಯಾಕನು, ಇನ್ನೂ ಅನುಮಾನನ? ನನ್ ಮೇಲೆ ನಂಬಿಕೆನೆ ಬರ್ತಿಲ್ವಾ? ಅಲ್ಲ ಅನು, ಕೆಟ್ಟೋರ್ನ ಕೆಟ್ಟೋರೇ ನಂಬ್ಲಿಲ್ಲ ಅಂದ್ರೆ ಹೇಗೆ ಅನು? ಇಲ್ಲ ಇಲ್ಲ, ನಾನಿನ್ನ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನು. ನೋಡು, ನಮ್ಮಿಬ್ರು ಗುರಿನೂ ಒಂದೇ. ನಾನು ಆ ಮೃದುಲನ ಓಡಿಸ್ಬೇಕು, ನೀನು ಆ ಸೇವಂತಿನ. ಆಮ್ ಐ ರೈಟ್? ಎಸ್. ಗುಡ್, ವೆರಿ ಗುಡ್. ನಾವೀಗ ಪ್ಲಾನ್ ಮಾಡ್ಬೇಕಾಗಿರೋದು ಅದ್ರ ಬಗ್ಗೆನೆ. ನೀನೇ ನೋಡ್ತಿದ್ಯಲ್ಲ ಏನಾಗ್ತಿದೆ ಅಂತ. ತಾಳಿ ಬಿಚ್ಚುವಾಗ ಅವ್ರಿಬ್ಬರನ್ನ ಗಮನಿಸಿದ್ಯಾ? ಏನ್ ಹತ್ತು ಕರ್ದು ಇನ್ನೇನ್ ಗಂಡನ್ ಕಳ್ಕೊಂಡೇ ಬಿಡ್ತೀವೇನೋ ಅನ್ನೋ ರೇಂಜಿಗೆ ಫೀಲ್ ಮಾಡ್ತಿದ್ರು. ಅನು, ಆ ಪಾಯಿಂಟು ನಿಜ ಆಗ್ಬೇಕು ಅಂತ. ಹೌದು, ನೀನ್ ಹೇಳೋದ್ ಸತ್ಯನೇ. ಸೇವಂತಿ ಮೃದುಲಾಗೆ ಯಾವತ್ತೂ ಅವ್ರ ಗಂಡಂದ್ರ ಸಿಗ್ಬಾರ್ದು. ಇದು ನಮಗ್ ಸಿಕ್ಕಿರೋ ಒಳ್ಳೆ ಅವಕಾಶ. ನಾಳೆ ಆ ಮರು ಮದ್ವೆ ನಡಿಬಾರ್ದು. ನಮ್ಮಂತ ಇಬ್ರು ಮನೆ ಹಾಡ್ರು ಸೇರ್ಕೊಂಡ್ಮೇಲೆ ಆ ಮದ್ವೆ ನಡೆಯುತ್ತೆ ಅಂತ ಅನ್ಕೊಳ್ತೀಯಾ? ನಡಿಯಲ್ಲ ಅನು, ಖಂಡಿತ ನಡಿಯಲ್ಲ. ನನ್ನ ಹೊಟ್ಟೆ ಉರಿತಿದೆ. ನನ್ನ ಮಗಳ ಕೊರಳಲ್ಲಿ ಇರ್ಬೇಕಾದ ಮಾಂಗಲ್ಯ ಇನ್ನೂ ಅವಳದು ಕೊರಳಲ್ಲಿದ್ರೆ ಹೇಗ್ ಸಹಿಸ್ತೀನಿ ನಾನು? ನಾವೀಗ ಮಾಡೋ ಪ್ಲಾನು ಇವರೆಲ್ಲ ವಿಲವಿಲ ಅಂತ ಒದ್ದಾಡಿ ಸಾಯ್ಬೇಕು. ಅವರೆಲ್ಲ ಸತ್ತೇನೆ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗೋದು. ಆ ಮಗಳನ್ನ ಕಳ್ಕೊಂಡಿರೋ ಈ ತಾಯಿಗೆ ನೆಮ್ಮದಿ ಸಿಗೋದು. ನನ್ಗೂ ಅಷ್ಟೇ. ಆ ಸೇವಂತಿ ಫಿನಿಶ್ ಆಗೋವರೆಗೂ ಸಮಾಧಾನನೇ ಇಲ್ಲ. ಇಬ್ರು ಉದ್ದೇಶನು ಈಡೇರೋ ಕಾಲ ಬಂದಾಯ್ತು ಅನು. ಈಗಿಲ್ಲಿ ನಡೆಯೋದು ಮಂಗಳಕರ ಅಲ್ಲ, ಅಮಂಗಳಕರ. ಯಾಕೆ ಸಾಹೇಬ್ರು ತುಂಬಾ ಡಲ್ ಆಗಿದ್ದಾರೆ? ನನಗ್ ಗೊತ್ತು ಯಜಮಾನ್ರೆ, ಹೊರಗಡೆ ಡಲ್ಲು, ಒಳಗಡೆ ಖುಷಿ ಖುಷಿಯಾಗಿದ್ದೀರಾ ಅಂತ. ಏನೇ ಆಗ್ಲಿ, ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ರಾಘವ್. ಇಲ್ಲ ಅಂದಿದ್ರೆ ನನಗೆ ಇನ್ನೊಂದ್ಸಲ ತಾಳಿ ಕಟ್ಟೋ ಅವಕಾಶ ಸಿಕ್ತಿತ್ತಾ?
ರಾಯರ್ಗೆ ಖುಷಿಯಿಂದ ಮಾತೇ ಹೊರಳ್ತಿಲ್ವೇನೋ? ಯಾಕೆ ನಿನಗೆ ಖುಷಿ ಆಗ್ತಿಲ್ವಾ ನನ್ನ ಕೈಯಲ್ಲಿ ಮತ್ತೆ ತಾಳಿ ಕಟ್ಸ್ಕೊಳ್ಳೋಕೆ? ರಾಘವ್, ನಿನ್ ಕೈಲಿ ಒಂದ್ಸಲ ಅಲ್ಲ 100 ಸಲ ಬೇಕಾದ್ರೂ ತಾಳಿ ಕಟ್ಟಿಸ್ಕೊತೀನಿ. ಈ ನನ್ ಕುತ್ಗೆ ನಿನ್ ತಾಳಿಗೋಸ್ಕರನೇ ಕಾಯ್ತಾ ಇರುತ್ತೆ. ಆ ಗುರುಗಳು ಹೇಳಿರೋ ಮುಹೂರ್ತ ಇವತ್ತೇ ಈಗ್ಲೇ ಬರ್ಬಾರ್ದಾ ಅಂತ ಅನಿಸ್ತಾ ಇದೆ. ಹ, ಈ ಮುದ್ದು ಗಂಡನ ಬಿಟ್ಟಿರೋದಕ್ಕಾಗ್ತಾ ಇಲ್ಲ ನನ್ಗೆ. ಯಾಕ ರಾಘವ್ ಜಾಸ್ತಿ ಮಾತಾಡ್ತಾನೆ ಇಲ್ಲ? ನಾನ್ ತಾಳಿ ತೆಗ್ದಿದ್ದಕ್ಕೆ ನಿನಗ್ ಹರ್ಟ್ ಆಯ್ತಾ? ತಾಳಿ ತೆಗ್ದಾಗ ನೀನ್ ಪಟ್ಟ ಸಂಕಟ ನೋಡಿ ನನಗ್ ತುಂಬಾ ಬೇಜಾರಾಯ್ತು. ಮತ್ತೆ ಸಂಕಟ ಆಗಲ್ವಾ ರಾಘವ್ ನಂಗೆ? ತಾಳಿ ಅಂದ್ರೆ ನೀನೇ ಅಲ್ವಾ? ನಿನ್ನ ಯಾರಾದ್ರೂ ನನ್ನ ಲೈಫಿಂದ ದೂರ ಮಾಡ್ತಾರಂದ್ರೆ ನಾನ್ ಸಹಿಸ್ಕೋತೀನ ಹೇಳು? ಹೇ ಮುದ್ದು, ನಿನ್ ಲೈಫಲ್ಲಿ ತಾಳಿ ಬಂದಿದ್ದ ಆಮೇಲೆ ಈ ರಾಘವ್ ಬಂದಿದ್ದೆ ಮೊದ್ಲು. ಹಲೋ, ನೀನೇ ತಾನೇ ನನಗ್ ತಾಳಿ ಕಟ್ಟಿದ್ದು. ಡೌಟಾ? ತರ್ಲೆ. ಪ್ರೀತಿ ಮಾಡೋವಾಗ ರಾಘವ್ ಲವರ್ ಅಂತ ಜಗತ್ ಕರಿತಾ ಇತ್ತಾ? ಅದೇ ಮದ್ವೆ ಆದ್ಮೇಲೆ ರಾಘವ್ ಹೆಂಡತಿ ಅಂತ ಇಡೀ ಜಗತ್ತೇ ಕರೆಯುತ್ತೆ. ವೈಫ್ ಆಫ್ ರಾಘವ್. ಓಹೋ. ಇಷ್ಟೆಲ್ಲ ಕೊಟ್ಟಿರೋದು ನೀನೇ ರಾಘವ್. ನಮ್ ಪ್ರೀತಿ ಸ್ಟ್ರಾಂಗ್ ಅಂತ ತೋರ್ಸ್ಕೊಳಕ್ಕೆ ಅದೆಷ್ಟು ಪರೀಕ್ಷೆಗಳನ್ನ ಎದುರಿಸ್ಕೋಬೇಕು? ಆ ದೇವ್ರು ಎಷ್ಟು ಬೇಕಾದ್ರೂ ಪರೀಕ್ಷೆ ಕೊಡ್ಲಿ, ನಾನ್ ಎದುರಿಸೋದಕ್ಕೆ ರೆಡಿ ರಾಘವ್. ಮೃದುಲಾ, ಅತ್ತೆ? ಕಲ್ಪನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ಅತ್ತೆ. ಯಾಕೆ? ಯಾಕೂ ಇಲ್ಲ, ಅಲ್ಲೆಲ್ಲಾದ್ರೂ ಇರ್ಬೋದು ಬಿಡು, ನಾನು ನೋಡ್ತೀನಿ. ಪಾರು, ಎಲ್ಲಿದ್ದೆ ನೀನ್ ಇಷ್ಟೊತ್ವರೆಗೂ? ನಾನು ಆಗ್ಲಿಂದ ಎಲ್ಲ ಕಡೆ ಹುಡುಕ್ದೆ. ಯಾಕಕ್ಕ, ಗುರುಗಳು ಏನಾದ್ರೂ ಹೇಳಿದ್ರ? ಹಾಗೇನೂ ಇಲ್ಲ. ಪಾರು, ನಿಮ್ಮನೆಯಿಂದ ಕಸ್ತೂರಿ ಯಾಕೆ ಬಂದಿಲ್ಲ? ಪಾರು, ನಿನ್ನನ್ನೇ ಕೇಳ್ತಿರೋದು. ಕಸ್ತೂರಿಯಲ್ಲಿ? ಅದು ಅಕ್ಕ, ಇಲ್ದೇ ಇರೋರ್ ಬಗ್ಗೆ ಯಾಕೆ ಕೇಳ್ತೀರಾ? ಬನ್ನಿ ನಾವು ಹೋಗೋಣ, ನಾ ಹೇಳ್ತೀನಿ. ಅಲ್ಲ, ಕಸ್ತೂರಿ ಬೇಬಿ, ಕಸ್ತೂರಿ ಅನ್ನೋ ಹೆಸರು ಶಾರದಾಜಿಗೂ ಗೊತ್ತು. ಹಾಗಾದ್ರೆ ಅವ್ರು ಯಾರು, ಎಲ್ಲಿದ್ದಾರೆ? ರಾಘವ್, ನಾವೀಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದ್ ಬೇಡ. ಗುರುಗಳು ಹೇಳಿದ ಕೆಲ್ಸ ಮುಗೀಲಿ. ಇಲ್ದೇ ಇರೋರು ಅಂತ ಅಮ್ಮ ಯಾಕೆ ಹೇಳಿದ್ರು? ಇಲ್ದೇ ಇರೋರು ಅಂದ್ರೆ ಬದುಕಿಲ್ದಿರೋರು ಅಂತ ಅರ್ಥನಾ? ಶಾರದಕ್ಕ, ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ಅಸ್ಲೆಗಳು ಬದುಕಿದ್ದಾಳ ಸತ್ತಿದ್ದಾಳ ಯಾವುದು ಗೊತ್ತಿಲ್ಲ ನನ್ಗೆ. ಗೊತ್ತು ಮಾಡ್ಕೊಳ್ಳೋ ಅವಶ್ಯಕತೆನೂ ನನ್ಗಿಲ್ಲ. ಅವಳಿಂದ ನಾನ್ ಪಟ್ಟಿರೋ ನೋವು, ಹಿಂಸೆ, ಅವಮಾನ ಅಷ್ಟಿಷ್ಟಲ್ಲ. ಆದ್ರೆ ಕಸ್ತೂರಿ ಅಕ್ಕ, ದಯವಿಟ್ಟು ನಿನ್ ಕೈ ಮುಗಿತೀನಿ, ಅವಳ ಹೆಸರನ್ನ ಮಾತ್ರ ಎತ್ಬೇಡ. ಅವಳ ಹೆಸರು ಎತ್ತಿದ್ರೆ ಸಾಕು, ನನ್ನ ಮೈಯೆಲ್ಲ ನಕಶಿಕ ಅಂತ ಉರ್ದು ಹೋಗುತ್ತೆ. ಯಾಕೆ? ಇಡೀ ಪ್ರಪಂಚದಲ್ಲಿ ಈ ಪಾರ್ವತಿ ದ್ವೇಷಿಸ್ತಾಳೆ ಅಂದ್ರೆ ಅದು ಅವಳೊಬ್ಳು ಮಾತ್ರ. ಬೇಡ ಬೇಡ, ನೆನೆಸ್ಕೊಂಡಷ್ಟು ತಲೆ ಸಿಡ್ದು ಹೋಗುತ್ತೆ, ಮನಸ್ಸು ಹಾಳಾಗುತ್ತೆ, ನೆಮ್ಮದಿ ಅನ್ನೋದು ಹತ್ರನೂ ಸುಳಿಯೋದಿಲ್ಲ. ಈಗ ನನ್ನ ಗುರಿ ಒಂದೇ, ನನ್ನ ಮಗನಿಗೆ ಬಂದಿರೋ ಕಷ್ಟಗಳೆಲ್ಲ ನಿವಾರಣೆ ಆಗ್ಬೇಕು. ನನ್ನ ಸೊಸೆ ನನ್ನ ಮಗನ ಜೊತೆ ನಗ್ನಗ್ತಾ ಸುಖವಾಗಿ ಬಾಳ್ಬೇಕು. ಅವರಿಬ್ರು ಸಂತೋಷ ನೋಡಿ
ನಾನು ಸಂತೋಷ ಪಡ್ಬೇಕು. ಅದೊಂದೇ ನನ್ನ ತಲೆಯಲ್ಲಿರೋದು. ಅದನ್ ಬಿಟ್ಟು ಬೇರೆ ಯಾವ ವಿಷಯಗಳು ನನ್ನ ತಲೆಗೆ ಬರಲ್ಲ, ಬರೋದು ಬೇಡ. ಹೋಗ್ಲಿ ಬಿಡು ಪಾರು, ನನಗೆ ಗೊತ್ತಿಲ್ಲದೆ ಆ ವಿಷಯ ತೆಗೆದು ನಿನ್ ಮನ್ಸಿಗೆ ನೋವು ಮಾಡಿದೆ. ಓಕೆ, ಇರ್ಲಿ ಬಿಡಿ ಶಾರದಕ್ಕ, ನಿಮಗ್ ತಾನೇ ಏನ್ ಗೊತ್ತು. ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇರೋಂಥ ಬೆಂಕಿನ ನನ್ನೇದಲ್ಲಿ ಮುಚ್ಚಿಟ್ಕೊಂಡಿದ್ದೀನಿ ಅಂತ. ಈ ಜಗತ್ತಲ್ಲಿ ಯಾವುದು ಶಾಶ್ವತ ಅಲ್ಲ ಅಂದ್ಮೇಲೆ ಆ ಬೆಂಕಿ ಕೂಡ ಶಾಶ್ವತ ಅಲ್ಲ ಪಾರು. ಅದು ಆರ್ಲೇಬೇಕಲ್ವಾ ಪಾರ್ವತಿ? ನಮ್ಮೆಲ್ಲರ ದುಃಖ ದುಮ್ಮಾನಗಳಿಗೆ ಕಾಲ ಒಬ್ನೇ ಧನ್ವಂತ್ರಿ. ಇರ್ಲಿ ಬಿಡು, ನೀನು ಸ್ವಲ್ಪ ಸುಧಾರಿಸ್ಕೊಂಡು ಸಂಜೆ ಕಾರ್ಯಕ್ರಮಕ್ಕೆ ರೆಡಿಯಾಗು. ಹೋಗು. ಏನಾಗಿರ್ಬೋದು ಕಸ್ತೂರಿಗೆ? ಅವಳು ನಮ್ಮ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದ ಪಾರ್ವತಿ ಬಾಯಲ್ಲಿ ಯಾಕಿಂತ ಮಾತುಗಳು? ತುಂಬಾ ವಿಚಿತ್ರವಾಗಿದೆಯೇ? ಸೇವಂತಿ, ನಿನ್ನ ಯೋಚನೆ ನನಗೆ ಅರ್ಥ ಆಗ್ತಿದೆ. ಅಲ್ಲ, ಪರಿಪೂರ್ಣ ಅಲ್ಲ ಅಂದ್ರೆ ಏನ್ ಹೇಳು? ಅರ್ಜುನ್ ಸರ್, ದಯವಿಟ್ಟು ನನ್ನ ಪ್ರಶ್ನೆ ಮಾಡಬೇಡಿ. ನನಗೆ ಈ ಮದುವೆ ಕೂಡ ಪರಿಪೂರ್ಣ ಅನ್ನಿಸ್ತಾ ಇಲ್ಲ ಅಷ್ಟೇ. ಸೇವಂತಿ ಪ್ಲೀಸ್, ಸಿಚುವೇಶನ್ ಅರ್ಥ ಮಾಡ್ಕೋ. ಇವೆಲ್ಲ ಶಾಕಿಂಗ್ ನ್ಯೂಸ್ಗಳೇ, ಒಪ್ಕೋತೀನಿ. ಆದ್ರೆ ನಾವಿದನ್ನ ಧೈರ್ಯವಾಗಿ ಫೇಸ್ ಮಾಡಬೇಕು. ಅದಕ್ಕೆ ನಮ್ಮಿಬ್ರು ಮನಸ್ಸು ಒಂದಾಗಿರ್ಬೇಕು. ಆದ್ರೆ ನೀನ್ ಇದ್ದಕ್ಕಿದ್ದ ಹಾಗೆ ಈಗೆಲ್ಲ ಬಿಹೇವ್ ಮಾಡಿದ್ರೆ ಹೇಗೆ ಸೇವಂತಿ? ಹೋಗ್ಲಿ, ಏನಾಯ್ತು ಅಂತನಾದ್ರೂ ಹೇಳು. ಗುರುಗಳು ತಾಳಿ ತೆಗಿಬೇಕು ಅಂತ ಹೇಳಿದ್ದು ನಿನಗೆ ನೋವಾಗಿದೆಯಾ? ಆದ್ರೆ ಅದು ಇವತ್ತೊಂದಿನ ಕಳೆದ ಮೇಲೆ ನಾಳೆ ಎಲ್ಲ ಸರಿ ಹೋಗುತ್ತಲ್ಲ? ಇಲ್ಲ ಸರ್, ಯಾವುದು ಸರಿ ಹೋಗಲ್ಲ. ಏನ್ ಹೇಳ್ತಿದ್ದೀ ಸೇವಂತಿ ನೀನು? ನನ್ಗೆ ಮರು ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀನಿ.